ಬಹುನಿರೀಕ್ಷಿತ ಸಚಿವ ಸಂಪುಟ ಸಭೆಗೆ ಕೌಂಟ್ ಡೌನ್ ಆರಂಭವಾಗಿದೆ. ಕೆಲವು ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಈ ಜಾತಿ ಜ್ವಾಲೆಗೆ ಸಚಿವ ಸಂಪುಟ ಸಭೆಯೇ ಕ್ಲೈಮ್ಯಾಕ್ಸ್. ವಿಧಾನಸೌಧಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸಿದ್ರಿ. ಕಾಂತರಾಜು ವರದಿಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹಾಗೆ ಸಚಿವರು. ಎಲ್ರಿಗೂ ಏಪ್ರಿಲ್ 11ನೇ ತಾರೀಕು ನಡೆದಂತಹ ಸಚಿವ ಸಂಪುಟ ಸಭೆಯ ನಂತರದಲ್ಲಿ ಎಲ್ಲರಿಗೂ ಕೂಡ ಆ ವರದಿಯ ಪ್ರತಿಯನ್ನ ನೀಡಲಾಗಿತ್ತು. ಎಲ್ರಿಗೂ ಆ ಪ್ರತಿಯನ್ನ ಕೊಡುವಂತಹ ಕೆಲಸವನ್ನ ಇಲಾಖೆ ಮಾಡಿತ್ತು. ಎಲ್ಲರೂ ಕೂಡ ಅದನ್ನ ಓದ್ಕೊಂಡಿದ್ದಾರೆ. ಅದರಲ್ಲಿರುವಂತಹ ಶಿಫಾರಸುಗಳನ್ನ ನೋಡಿದ್ದಾರೆ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಮಂಡಿಸುವವರಿದ್ದಾರೆ. ಸುದೀರ್ಘವಾಗಿ ಈ ಸಭೆ ನಡೆಯಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಏನಾಗಬಹುದು ಕ್ಲೈಮ್ಯಾಕ್ಸ್ ಅನ್ನುವಂಥ ಕುತೂಹಲ. ಒಂದಿಷ್ಟು ಮಾಹಿತಿಗಳಿದ್ದಾವೆ. ಯಾರ್ಯಾರು ಪರವಾಗಿದ್ದಾರೆ ಸಚಿವರು, ಯಾರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅದನ್ನ ನೋಡ್ತಾ ಹೋಗೋಣ. ವರದಿಯ ವಿರುದ್ಧ ಇರುವಂತಹ ಸಚಿವರು ನೇರವಾಗಿ ಹೇಳಿಲ್ಲ, ಬಹಿರಂಗವಾಗಿ ಹೇಳಿಲ್ಲ. ಬಟ್ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಬಹುದು. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ನಮಗೆ ಗೊತ್ತೇ ಇದೆ. ಈ ಹಿಂದೆ ಕೆಲ ತಿಂಗಳ ಹಿಂದೆ ಒಕ್ಕಲಿಗ ಸಮುದಾಯದಿಂದ ಒಂದು ಸಹಿ ಸಂಗ್ರಹ ಅಭಿಯಾನ ಆದಂತಹ ಸಂದರ್ಭದಲ್ಲಿ ಖುದ್ದು ಡಿ.ಕೆ. ಶಿವಕುಮಾರ್ ಅವರು ಆ ಬಗ್ಗೆ ಅದರಲ್ಲಿ ಸಹಿಯನ್ನ ಹಾಕಿದ್ರು. ಆ ನಂತರದಲ್ಲಿ ಮೊನ್ನೆಯಿಂದ ಕೇಳಿದಾಗಲೂ ಅವ್ರು ಯಾವತ್ತೂ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿಲ್ಲ. ಇಲ್ಲ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ, ಇಲ್ಲ ನಾನು ಓದ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಅವರು ಈ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿದ್ದಾರೆ. ಬಟ್ ವಿರೋಧವಾಗಿ ಅನ್ನುವಂಥ ಮಾಹಿತಿ ಇದೆ. ಇನ್ನು ಸಚಿವ ಚಲುವರಾಯಸ್ವಾಮಿ ಅವರು, ಎಂಸಿ ಸುಧಾಕರ್ ಅವರು ವರದಿಯ ವಿರುದ್ಧವಿದ್ದಾರೆ ಅಥವಾ ವರದಿಯ ಬಗ್ಗೆ ಅವರಿಗೆ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನುವಂಥ ಮಾತಿದೆ. ಈಶ್ವರ ಖಂಡ್ರಿ ಅವರಿದ್ದಾರೆ, ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ಸರ್ಕಾರದ ಕೇಂದ್ರ ಪ್ರತಿನಿಧಿಯಾಗಿರುವಂತಹ ಟಿ.ಬಿ. ಜಯಚಂದ್ರ, ಇವರೆಲ್ಲರೂ ಕೂಡ ಈ ವರದಿಯ ಬಗ್ಗೆ ಅಸಮಾಧಾನ ಹೊಂದಿರುವವರು ಅಥವಾ ಭಿನ್ನಾಭಿಪ್ರಾಯವನ್ನ ಹೊಂದಿರುವಂತಹ ಸಚಿವರು. ಆ ನಿಟ್ಟಿನಲ್ಲಿ ತಮ್ಮ ತಮ್ಮ ಸಮುದಾಯಗಳ ಪರವಾಗಿ ಅವರು ತಮ್ಮ ಅಭಿಪ್ರಾಯವನ್ನ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ಇನ್ನು ಈ ಜಾತಿ ಗಣತಿ ವರದಿಗೆ ಪರ ಇರುವಂತಹ ಸಚಿವರು ಯಾರ್ಯಾರು? ಆರ್.ಬಿ. ತಿಮ್ಮಾಪುರ್ ಅವರು, ಸಚಿವ ದಿನೇಶ್ ಗುಂಡೂರಾವ್ ಅವರು, ಮಧು ಬಂಗಾರಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು, ಶಿವರಾಜ್ ತಂಗಡಗಿ ಅವರು, ಎನ್.ಎಸ್. ಬೋಸರಾಜು, ಸಚಿವ ರಹೀಂ ಖಾನ್, ಸಚಿವ ಬೈರತಿ ಸುರೇಶ್, ಸಚಿವರಾಗಿರುವಂತಹ ಕೆ.ಎಚ್. ಮುನಿಯಪ್ಪ, ಡಿ. ಸುಧಾಕರ್ ಅವರು, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್, ಸಚಿವ ಎಚ್.ಸಿ. ಮಹದೇವಪ್ಪ ಅವರು, ಇವರೆಲ್ಲರೂ ಕೂಡ ಬಹುತೇಕ ಎಲ್ಲರೂ ಬಹಿರಂಗವಾಗಿಯೇ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಬಹಿರಂಗವಾಗಿಯೇ ಈ ಜಾತಿ ಗಣತಿ ವರದಿ ಜಾರಿ ಆಗಬೇಕು. ಆ ಮೂಲಕ ಕಾಂಗ್ರೆಸ್ ಎಲ್ಲ ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನ ಕೊಡುತ್ತೆ. ಹಾಗಾಗಿ ಈ ಜಾತಿ ಗಣತಿ ವರದಿ ಜಾರಿ ಆಗಬೇಕು ಅಂತ ಹೇಳಿ ಆ ವರದಿಯ ಪರವಾಗಿ ನಿಂತಿರುವಂತಹ ಸಚಿವರು ಇವರೆಲ್ಲ. ಇನ್ನು ಕೆಲವರಿಗೆ ಒಂದಿಷ್ಟು ಅಸಮಾಧಾನ ಇದೆ, ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಬಹುಶಃ ಆ ಲೋಪಗಳು ಏನಿದ್ದಾವೆ ಅಥವಾ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗುವಂತಹ ಈ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸಿಎಂ ಆದಿಯಾಗಿ ಬಹುತೇಕ ಎಲ್ಲ ಸಚಿವರ ಆಗಮನ ಆಗಿದೆ. ಸಭೆ ಆರಂಭ ಆಯ್ತಾ? ಎಷ್ಟು ಹೊತ್ತಿಗೆ ಆರಂಭ ಆಗಬಹುದು? ಪರ ಇರುವವರು ಯಾರು, ವಿರೋಧ ಇರುವವರು ಯಾರು? ಸದ್ಯಕ್ಕೆ ಏನಾಗ್ತಾ ಇದೆ ಅಲ್ಲಿ? ವಿದೇಶ ಬಹಳ ಮುಖ್ಯವಾಗಿರುವಂತದ್ದು, ತೀವ್ರ ಕುತೂಹಲ ಕೆರಳಿಸಿದಂತಹ ವಿಶೇಷ ಸಚಿವ ಸಂಪುಟ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಆರಂಭ ಆಗಲಿದೆ. ಸೊ ಸಿಎಂ ಸಿದ್ದರಾಮಯ್ಯ ಅವರ ಕೊಠಡಿಯಲ್ಲಿ ಕೂಡ ಈಗ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ಎಂಸಿ ಸುಧಾಕರ್, ಚಲುವರಾಯಸ್ವಾಮಿ ಸೇರಿದಂತೆ ಹಲವು ಸಚಿವರು ಕೂಡ ಈಗ ಆಸೀನರಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ ಒಂದು ಔಪಚಾರಿಕವಾಗಿ ಚರ್ಚೆ ನಡೆಸಿದ ನಂತರ ನೇರವಾಗಿ ಕೂಡ ಸಂಪುಟ ಸಭೆಗೆ ತೆರಳುತ್ತಾರೆ. ಈಗಾಗಲೇ ಆಗಮಿಸಿರುವಂತಹ ಹಲವು ಸಚಿವರು ಅಂದ್ರೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಪ್ರಿಯಾಂಕರ್ಗೆ ಸೇರಿದಂತೆ ಹಲವು ಸಚಿವರು ಈಗಾಗಲೇ ಸಂಪುಟ ಸಭಾಂಗಣದಲ್ಲಿ ಕೂಡ ಅವರು ಆಸೀನರಾಗಿದ್ದಾರೆ. ಉಳಿದಂತೆ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಿರಿಯ ಸಚಿವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಕೊಠಡಿಯಲ್ಲಿ ಔಪಚಾರಿಕವಾಗಿ ಚರ್ಚೆ ನಡೆಸ್ತಾ ಇರುವಂತದ್ದು. ಸೊ ಮುಖ್ಯವಾಗಿರುವಂತದ್ದು ಇವಾಗ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪರ ವಿರೋಧ ಕೂಡ ವ್ಯಾಪಕವಾಗಿ ಕೇಳಿಬರ್ತಿದೆ. ಅದು ಕೂಡ ಪ್ರಬಲ ಸಮುದಾಯದ ಸಚಿವರು ಎಲ್ಲರೂ ಕೂಡ ಸಮುದಾಯದ ಹಿತ ಕಾಯುವ ಒಂದು ಲೆಕ್ಕಾಚಾರದ ಭಾಗವಾಗಿ ಅವರೆಲ್ಲರೂ ಕೂಡ ಅದನ್ನ ಜಾತಿ ಜನಗಣತಿ ಮತ್ತೆ ಆಗ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಜೊತೆಗೆ ಅದರಲ್ಲಿ ಇರ್ತಕ್ಕಂಥ ನ್ಯೂನತೆ ಏನಿದೆ, ಲೋಪ ಅದನ್ನು ಸರಿಪಡಿಸಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪಟ್ಟಿಯನ್ನು ನೋಡೋದಾದ್ರೆ ಈ ಹಿಂದೆ ಕೂಡ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಒಂದು ಪತ್ರವನ್ನ ಕೂಡ ಖುದ್ದು ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯದ ನಾಯಕರೆಲ್ಲರೂ ಕೂಡ ಕೊಟ್ಟಿದ್ರು. ಸೊ ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು, ಚಲುವರಾಯಸ್ವಾಮಿ ಮತ್ತೆ ಎಂಸಿ ಸುಧಾಕರ್, ಸೊ ಇವು ಒಕ್ಕಲಿಗ ಸಮುದಾಯದ ಪ್ರಮುಖ ಸಚಿವರೆಲ್ಲರೂ ಕೂಡ
ನೇರವಾಗಿ ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೂಡ ಮನವಿಯನ್ನು ಕೊಟ್ಟಿದ್ರು. ಇದನ್ನ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದು ಈ ಸಂದರ್ಭಕ್ಕೂ ಕೂಡ, ಈ ಕ್ಷಣಕ್ಕೂ ಕೂಡ ಅದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಲಿಂಗಾಯತ ಸಮುದಾಯದ ವಿಚಾರಕ್ಕೆ ಬಂದ್ರೆ MB ಪಾಟೀಲ್ ಅವರು, ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಕೂಡ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಸಮುದಾಯ ಈಗಾಗಲೇ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈ ಹಿನ್ನೆಲೆ ನ್ಯೂನತೆ ಸರಿಪಡಿಸಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಅವ್ರು ಮಾಡ್ತಾ ಇರುವಂತದ್ದು. ಪ್ರಬಲ ಸಮುದಾಯಕ್ಕೆ ಪ್ರತಿಯಾಗಿ ಕೂಡ ಈಗ ಅಹಿಂದ ಸಮುದಾಯದ ಸಚಿವರೆಲ್ಲರೂ ಕೂಡ ಇದು ಜಾರಿ ಆಗ್ಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಕೂಡ ಹಿಂದುಳಿದ ವರ್ಗದ ಪ್ರಮುಖ ನಾಯಕರೆಲ್ಲರೂ ಕೂಡ ಸಭೆಯನ್ನ ಮಾಡಿದ್ರು. ಇದನ್ನ ಅಂಗೀಕರಿಸಲೇಬೇಕು, ಇದು ಯಾವುದೇ ರೀತಿಯಲ್ಲಿ ವಿಮರ್ಶೆ ಅಥವಾ ಪುನರ್ ಪರಿಶೀಲನೆ ಮಾಡಬಾರ್ದು ಅನ್ನುವಂತ ಒತ್ತಾಯವನ್ನ ಮಾಡ್ತಿರುವಂತದ್ದು. ಅಂದ್ರೆ RB ತಿಮ್ಮಾಪುರ ಆಗಿರ್ಬೋದು, ಮಧು ಬಂಗಾರಪ್ಪ, ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗರಗಿ ಸೇರಿದಂತೆ NS ಬೋಸ್ ರಾಜು, ರಹೀಂ ಖಾನು, ಭೈರತಿ ಸುರೇಶ್, KH ಮುನಿಯಪ್ಪ, D ಸುಧಾಕರ್, ಪರಮೇಶ್ವರ್ ಮಹದೇವಪ್ಪ ಸೇರಿದಂತೆ ಅಹಿಂದ ಸಚಿವರೆಲ್ಲರೂ ಕೂಡ ಜಾತಿ ಜನಗಣತಿ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಇದನ್ನ ಅಂಗೀಕಾರ ಆಗ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಪರ ವಿರೋಧದ ಈಗೇನು ಚರ್ಚೆ ಆಗ್ತಿದೆ, ಅಂದ್ರೆ ಸಚಿವ ಸಂಪುಟ ಸಭೆಗೂ ಮೊದಲೇ ಈಗ ಚರ್ಚೆ ಆಗ್ತಾ ಇದ್ರು ಕೂಡ ಸಂಪುಟ ಸಭೆಯಲ್ಲಿ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ಮತ್ತೆ ಸಮುದಾಯದ ಅಭಿಪ್ರಾಯವನ್ನ ಆ ಎಲ್ಲ ಸಚಿವರು ವ್ಯಕ್ತಪಡಿಸುವಂತದ್ದು. ಹಾಗಾಗಿ ಪರ ವಿರೋಧ ಅನ್ನುವಂಥದ್ದು ಕೂಡ ಸಂಪುಟ ಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ. ವಿದ್ಯಾರ್ಥಿ ಹರೀಶ್, ಕ್ಲೈಮ್ಯಾಕ್ಸ್ ಇವತ್ತೇ ಸಿಗಬಹುದಾ ಅಂತೇಳಿ, ಅಂದ್ರೆ ಜಾರಿ ಮಾಡ್ತೀವಿ, ಜಾರಿ ಮಾಡಲ್ಲ ಅನ್ನುವಂತಹ ಘೋಷಣೆ ಇವತ್ತೇ ಆಗಬಹುದಾ, ಸಾಧ್ಯತೆ ಇದೆಯಾ ಅಂತ ಹೇಳಿ? ವಿಜಯಶ್ರೀ, ಈ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸಹಜವಾಗಿ ಜಾತಿ ಜನಗಣತಿ ಸಮೀಕ್ಷೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟ ತೀರ್ಮಾನವನ್ನು ಕೈಗೊಂಡಿರುವಂತದ್ದು. ಜೊತೆಗೆ AICC ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರೀಯ ಮಟ್ಟದಲ್ಲಿ ಜಾತಿ ಜನಗಣತಿ ಆಗ್ಬೇಕು, ಅದರ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ ಆಗಿದೆ, ಅದನ್ನು ಕೂಡ ಸರ್ಕಾರ ಅಂಗೀಕರಿಸುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು. ಹಾಗಾಗಿ CM ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರ ಮಾತು ಪ್ರಬಲವಾಗಿ ಬೆನ್ನೆಲುಬಾಗಿ ನಿಂತಿರುವಂತದ್ದು. ಈ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಅವರು ಸಂಪುಟ ಸಭೆಯಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಹಜವಾಗಿ ಸಮುದಾಯವನ್ನ ಪ್ರತಿಬಿಂಬಿಸಬೇಕಾದಂತ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಕೂಡ ಸಚಿವರೆಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿರೋಧ ಪರವನ್ನು ಕೂಡ ವ್ಯಕ್ತಪಡಿಸಿದ್ರೆ, ಇವೆಲ್ಲಾ ಅಭಿಪ್ರಾಯಗಳನ್ನ ಒಟ್ಟಾಗಿ ಸಂಗ್ರಹಿಸಿ CM ಸಿದ್ದರಾಮಯ್ಯ ಅವರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಆದ್ರೆ ಸದ್ಯದ ಮೂಲಗಳ ಪ್ರಕಾರ ಸಂಪುಟ ಉಪಸಮಿತಿಯನ್ನ ರಚಿಸುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾರ, ಅಥವಾ ವಿಶೇಷ ವಿಧಾನಮಂಡಲ ಅಧಿವೇಶನವನ್ನು ಕರೀತಾರ, ಅಥವಾ ತಜ್ಞರ ಸಮಿತಿಯನ್ನ ರಚನೆ ಮಾಡ್ತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅದೆಲ್ಲದಕ್ಕೂ ಮೀರಿ ಅಂತಿಮವಾಗಿ CM ಸಿದ್ದರಾಮಯ್ಯ ಅವರು ದೃಢ ನಿರ್ಧಾರ ಕೈಗೊಂಡು ಜಾರಿಗೊಳಿಸ್ತಕ್ಕಂತ ಒಂದು ತೀರ್ಮಾನವನ್ನ ಮಾಡ್ತಾರ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಹಾಗಾಗಿ ಇಂದಿನ ಸಚಿವ ಸಂಪುಟ ಸಭೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಡೀ ರಾಜ್ಯದ ಜನರು ಕೂಡ ಈ ಕಡೆ ನೆಟ್ಟಿರುವಂತದ್ದು. ನಿಜ ಹರೀಶ್, ಈಗ ಜಾರಿಯ ನಿರ್ಧಾರವನ್ನ ತಗೊಂಡ್ರು ಒಂದು ರೀತಿಯಾದಂತಹ ಪರಿಣಾಮವನ್ನ ಎದುರಿಸಬೇಕು, ಜಾರಿ ಮಾಡಲ್ಲ ಅಂದ್ರೂ ಒಂದು ರೀತಿಯಾದಂತಹ ಪರಿಣಾಮವನ್ನ ಸಾರ್ವಜನಿಕವಾಗಿ ಸರ್ಕಾರ ಎದುರಿಸಲೇಬೇಕಾಗತ್ತೆ. 3 ಆಯ್ಕೆಗಳು ನೀವು ಹೇಳಿದ್ದು ಉಲ್ಲೇಖ ಮಾಡಿದ್ರಿ, ಆ ಸಾಧ್ಯತೆಗಳ ಬಗ್ಗೆ 3 ಸಾಧ್ಯತೆಗಳ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಇಫ್ ಇನ್ ಕೇಸ್ ಆ ಸಾಧ್ಯತೆಗಳಿಗೆ CM ಕೈ ಹಾಕಿದ್ರೆ, ಅದು ತಜ್ಞರ ಸಮಿತಿನೋ, ಉಪಸಂಪುಟ ಸಮಿತಿನೋ, ಅಥವಾ ವಿಶೇಷ ಅಧಿವೇಶನನೋ, ಒಂದಿಷ್ಟು ದಿನಗಳ ಕಾಲ ಅಂತೂ ಮತ್ತೆ ಮುಂದೂಡಿಕೆಯಾಗುವಂತಹ ಅಥವಾ ಮತ್ತಷ್ಟು ಟೈಮ್ ಗ್ಯಾಪ್ ತೆಗೆದುಕೊಳ್ಳುವಂತಹ, ಸಮಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ? ಖಂಡಿತವಾಗಿ ವಿದೇಶ, ಯಾಕಂದ್ರೆ ತರಾತುರಿಯಲ್ಲಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಹೆಜ್ಜೆಯನ್ನು ಇಟ್ಟಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದು ಸೂಕ್ಷ್ಮ ವಿಚಾರ ಆಗಿರುವಂತಹ ಕಾರಣಕ್ಕಾಗಿ ಆದಷ್ಟು ಎಚ್ಚರಿಕೆ ಹೆಜ್ಜೆ ಇಡುವಂತ ಒಂದು ಪ್ರಯತ್ನದ ಭಾಗವಾಗಿ ಕೂಡ CM ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ತರಾತುರಿಯಲ್ಲಿ ಯಾವುದೇ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಹಾಗಾಗಿ ಒಂದು 3 ತಿಂಗಳು ಇಲ್ಲ 6 ತಿಂಗಳು ಸಮಯಾವಕಾಶ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತೀರ್ಮಾನಗಳನ್ನು ಮಾಡಬಹುದು ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿದೆ. ಸೊ ಒಂದು ವೇಳೆ ತರಾತುರಿಯಲ್ಲಿ ತೀರ್ಮಾನ ಕೈಗೊಂಡಿದ್ದೆ ಆದಲ್ಲಿ ಇದು ರಾಜ್ಯದ ಮಟ್ಟಿಗೆ ಬೇರೆ ರೀತಿಯದ್ದೇ ಸ್ವರೂಪ ಪಡ್ಕೊಳ್ಬಹುದು ಅನ್ನುವಂತ ಆತಂಕ ಸಹಜವಾಗಿ ಕಾಡ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲೆ ಮತ್ತೆ ಪರಿಣಾಮ ಬೀರಬಹುದು ಅನ್ನುವಂತ ಆತಂಕ ಸಹಜವಾಗಿ ಇರುವಂತ ಹಿನ್ನೆಲೆಯಲ್ಲಿ ಸೊ ಆ ಎಚ್ಚರಿಕೆ ಹೆಜ್ಜೆ ಮತ್ತೆ ಆ ತೀರ್ಮಾನವನ್ನು ಕೂಡ ಅಳೆದು ತುಗಿದಿ ತೀರ್ಮಾನವನ್ನು ಕೈಗೊಳ್ಳತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.